ನಮಸ್ತೆ, ನಾನು ಉಷಾ. ವೇದ ಪಿರಮಿಡ್ ಮೆಡಿಟೇಷನ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ಅಮರರವರ ಅವರ ಮಾತುಗಳಿಂದಲೇ ತಿಳಿದುಕೊಂಡಂತಹ ಪುಸ್ತಕದ ಬಗ್ಗೆ, ಅಮರವಾಣಿ ಅನ್ನೋ ಪುಸ್ತಕದ ಬಗ್ಗೆ ತಿಳ್ಕೊತಾ ಹೋಗ್ತಾ ಇದ್ದೀವಿ. ಋಷಿ ಕಾರ್ಯಕರ್ತರ ಬಗ್ಗೆ ಲಾಸ್ಟ್ ಟೈಮ್ ತಿಳ್ಕೊಂಡಿದ್ವಿ ಸ್ವಲ್ಪ ಭಾಗ, ಇನ್ನು ಸ್ವಲ್ಪನ ಹಾಗೇನೆ ತಿಳ್ಕೊತಾ ಹೋಗೋಣ. ಈ ಪುಸ್ತಕ ಇದನ್ನು ಪ್ರಿಂಟ್ ಮಾಡೋದಕ್ಕೆ ಏನು ಕಾರಣ, ಇದರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಪುಸ್ತಕವು ವಿಶ್ವ ಅಥವಾ ಬ್ರಹ್ಮಾಂಡದ ಬಗ್ಗೆ ಸಮೃದ್ಧವಾದ ಮಾಹಿತಿಯನ್ನು ಒದಗಿಸುತ್ತದೆ. ಅಲ್ಲದೆ ನಿರಂತರ ಲೋಕಹಿತವನ್ನು ಬಯಸುವ ಮತ್ತು ಲೋಕ ಸೌಖ್ಯಕ್ಕಾಗಿ ಸೇವೆಯಲ್ಲಿ ನಿರತರಾಗಿರುವ ಋಷಿಗಳ ಬಗ್ಗೆಯೂ ಹೆಚ್ಚಿನ ತಿಳುವಳಿಕೆಯನ್ನು ನೀಡುತ್ತದೆ. ಮಹರ್ಷಿಗಳ ಪ್ರಮುಖ ಉದ್ದೇಶ ಮನುಷ್ಯರಲ್ಲಿನ ಅತೃಪ್ತಿಯನ್ನು ಹೋಗಲಾಡಿಸಿ ಅವರಲ್ಲಿ ತೃಪ್ತಿ, ಸಮಾಧಾನವನ್ನು ಉಂಟು ಮಾಡುವುದು. ಇದೆಲ್ಲದರ ಜೊತೆಗೆ ವಿಶ್ವ ಮೈತ್ರಿ ಸಂಘಟನೆಯ ಆಧ್ಯಾತ್ಮಿಕ ಗುರುಗಳೆನಿಸಿದ್ದ ಅಮರರವರ ಅಪೂರ್ವ ಚಿಂತನೆಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಕೊನೆಯದಾಗಿ ಪ್ರತಿ ವ್ಯಕ್ತಿಯ ಅಗತ್ಯಕ್ಕೂ ಅವರ ಸಾಮರ್ಥ್ಯಕ್ಕೂ ಸಮಂಜಸವೆನಿಸುವ ಮತ್ತು ಸಪ್ತ ಋಷಿಗಳಿಂದ ಬೋಧಿಸಲ್ಪಟ್ಟ ಧ್ಯಾನ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ ಈ ಪುಸ್ತಕ ಅಂತ ತಿಳಿಸ್ತಾರೆ ಋಷಿಗಳು. ನಾವು ಋಷಿ ಕಾರ್ಯಕರ್ತರ ಬಗ್ಗೆ ತಿಳ್ಕೊತಾ ಹೋಗ್ತಾ ಇದ್ವಿ. ಮಹರ್ಷಿ ಒಬ್ಬರಿಗೆ ಅವರ ಕಾರ್ಯಕರ್ತರಲ್ಲಿ ಒಬ್ಬರಿಗೆ ಅಗತ್ಯವಾದ ಸೂಚನೆಗಳನ್ನು ಮಹರ್ಷಿ ಒಬ್ಬರು ಕೊಡ್ತಾ ಇರೋದ್ರ ಬಗ್ಗೆ ತಿಳಿಸ್ತಾರೆ. ಇಲ್ಲಿದೆ ಫೋಟೋ, ಇದನ್ನು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಋಷಿಗಳು ತಮ್ಮ ದರ್ಶನವನ್ನು ಮಾಡಬಲ್ಲ ಕೆಲವು ವ್ಯಕ್ತಿಗಳನ್ನು ತಮ್ಮ ಲೋಕಹಿತ ಕಾರ್ಯಗಳಿಗೆ ಅನುವಾಗಲು ಆರಿಸಿಕೊಂಡರು. ಋಷಿಗಳು ತಮ್ಮ ದರ್ಶನವನ್ನು ಮಾಡಬಲ್ಲ ಅಂದರೆ ಋಷಿಗಳು ಮಹರ್ಷಿಗಳನ್ನು ನೋಡಬಲ್ಲಂಥವ್ರನ್ನ ಅವರ ಲೋಕಹಿತ ಕೆಲಸಕ್ಕಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಅವರ ಅನುಚರರನ್ನಾಗಿ ಮಾಡಿಕೊಂಡ್ರು. ಇದಕ್ಕೆ ಕಾರಣ ಅವರ ಮನೋನ್ಮಯ ಕೋಶದ ಮೇಲಿನ ಶೇಷ ಅಥವಾ ಉಳಿಕೆ ಅಲ್ಪವಾಗಿದ್ದಿತು. ಅಂದರೆ ಮನೋನ್ಮಯ ಕೋಶ ಹೊಟ್ಟೆಯ ಭಾಗದಲ್ಲಿ ಮಣಿಪುರ ಚಕ್ರ ಇರ್ತಲ್ಲ, ಅಲ್ಲಿ ಬರುತ್ತೆ. ಅದು ನಮ್ಮ ಆತ್ಮ ಒಂದು ಹೃದಯ ಭಾಗದಲ್ಲಿ ಇರ್ತಾನೆ ಅಂತ ನಮಗೆಲ್ಲ ಗೊತ್ತಿದೆ. ಅವನಲ್ಲಿಗೆ ಜನ್ಮ ಜನ್ಮಾಂತರದ ಕಷ್ಟಗಳು, ನೋವುಗಳು ಅಥವಾ ನಮ್ಮದು ಯಾವುದೇ ಜೀವನದ ಭಾವನೆಗಳು, ಎಮೋಷನ್ಸ್ ಏನೂ ಪೂರ್ತಿಯಾಗಿ ನಾವು ಆತ್ಮನ ಹತ್ರಕ್ಕೆ ತೊಗೊಂಡೋಗೋದಿಲ್ಲ. ಹೇಗೆ ಅಂತಂದರೆ, ಈ ಮನೋನ್ಮಯ ಕೋಶ ಇದೆಯಲ್ಲ, ಅದನ್ನೆಲ್ಲನೂ ಅಡ್ಡ ಹಾಕಿ ಅಲ್ಲೇ ತಡೆಯುತ್ತೆ. ಕರ್ಮಗಳು, ಪಾಪಗಳು ಅದು ಅಷ್ಟೇ. ಯಾವುದೇ ಭಾವನೆಗಳು, ಯಾವುದೇ ಫೀಲಿಂಗ್ಸೂ ಆತ್ಮನಿಗೆ ಹೋಗಿ ತಲುಪೋದಿಲ್ಲ. ಇಲ್ಲಿ ಈ ಒಂದು ಲೇಯರಲ್ಲಿ ಮನೋನ್ಮಯ ಕೋಶದ ಮೇಲೆ ಅದು ಲೇಯರ್ ಆಗಿ ಅಂಟ್ಕೋತಾ ಹೋಗುತ್ತೆ. ನಮ್ಮ ಜನ್ಮ ಜನ್ಮಾಂತರದ ಕರ್ಮಗಳು ಆಗ್ಬೋದು, ನಮ್ಮ ಭಾವನೆಗಳಾಗ್ಬೋದು, ಇದು ಮೋಹಗಳಾಗ್ಬೋದು, ಪಾಶಗಳಾಗ್ಬೋದು, ಅದನ್ನೆಲ್ಲ ಹೇಳ್ತಾರೆ. ಇದು ಸ್ವಲ್ಪ ಮಟ್ಟದಲ್ಲಿರೋರನ್ನ ಋಷಿ ಕಾರ್ಯಕರ್ತರಾಗಿ ನಿಯೋಜಿಸ್ಕೊಂಡ್ರು ಮಹರ್ಷಿಗಳು ಅಂತ ತಿಳಿಸ್ತಾರೆ. ಅಂದರೆ ಇವರು ಅಷ್ಟೊಂದು ಭೂಮಿ ಮೇಲಿನ ಮಾಯೆಗೆ ಅವರು ಒಳಪಟ್ಟಿರಲಿಲ್ಲ. ಅಂದರೆ ಎಲ್ಲ ಮೋಹಗಳಿಂದ ಇದರಿಂದ ಸಾಕಷ್ಟು ದೂರ ಇದ್ದರು. ಇವಾಗ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ, ಆಮೇಲೆ ನೀರು ಮೇಲಿರೋ ಗುಳ್ಳೆಯಂತೆ ಅಂತ ಎಲ್ಲ ಎಕ್ಸಾಂಪಲ್ ಹೇಳ್ತೀವಲ್ವ, ಆ ರೀತಿ ಭೂಮಿ ಮೇಲೆ ಇದ್ದು ಕರ್ತವ್ಯವನ್ನು ನಿಭಾಯಿಸ್ತಾ, ಜೀವನದಲ್ಲಿ ಇದ್ದು ಜೀವನ ಪ್ರೀತಿಯನ್ನು ಅನುಭವಿಸ್ತಾ ಅವರು ಮನೋನ್ಮಯ ಕೋಶವನ್ನು, ಅಂದರೆ ಎಲ್ಲದ್ರ ಜೊತೆಯಲ್ಲೂ ಇದ್ಕೊಂಡೇ ಡಿಟ್ಯಾಚ್ಮೆಂಟಲ್ಲಿ ಇದ್ದರು ಅಂತ ಅರ್ಥ. ಅಂಥವರನ್ನು 144,000 ಜನಗಳನ್ನು 2 ಗುಂಪುಗಳಾಗಿ ಆರಿಸ್ಕೊಂಡ್ರು, 2 ಗ್ರೂಪ್ ಮಾಡಿಕೊಂಡ್ರು. 144,000 ಜನ ಒಂದು ಗ್ರೂಪು, ಇನ್ನೊಂದು ಗ್ರೂಪಲ್ಲಿ 144,000 ಜನ. ಇವರು ಸಮಸ್ತ ಭೂಲೋಕದಲ್ಲೂ ಹರಡಿದ್ದರು. ಇಡೀ ಭೂಮಿ ಮೇಲೆ ಎಲ್ಲ ದೇಶಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಇದ್ದರು. ಋಷಿಗಳು ಇವರಿಗೆ ಧ್ಯಾನದ ಮೂಲಕ ಮನೋನ್ಮಯ ಕೋಶವನ್ನು ಶುದ್ಧೀಕರಿಸಿಕೊಳ್ಳುವುದು ಹೇಗೆ ಅಂತ ಹೇಳ್ಕೊಟ್ಟಿದ್ರು. ಅಲ್ಲಿಂದ ಹಿಡಿದು ತಾವು ಕೊಟ್ಟ ಸೂಚನೆಗಳನ್ನು, ತಿಳುವಳಿಕೆಗಳನ್ನು ದಿನದ 24 ಗಂಟೆಯಲ್ಲಿ ಯಾವುದೇ ಸಮಯದಲ್ಲೂ ಸ್ವೀಕರಿಸಲು ಸಾಧ್ಯವಾಗುವಂತೆ ಸುಲಭಗೊಳಿಸಲು ಮೆದುಳು ಕೋಶಗಳನ್ನು ತೆರೆಯುವಂತೆ ಮಾಡಿದರು.
ನಾವು ಫುಲ್ಲು ಋಷಿಗಳ ಮಾತನ್ನು, ಋಷಿಗಳ ಆಸ್ಟ್ರಲ್ ಮಾಸ್ಟರ್ಸ್ನ, ಏಂಜಲ್ಸ್ನ, ದೇವತೆಗಳ ಮತ್ತು ಸಪ್ತ ಋಷಿ ಕಾರ್ಯಕರ್ತರ ಆ ಸೇವೆಯನ್ನು, ಆ ಪ್ರೀತಿಯನ್ನು, ಆ ಇದು ಶಕ್ತಿಯನ್ನು ಮತ್ತು ಅವರು ಹೇಳೋದನ್ನು ಕೇಳಿಸ್ಕೋಬೇಕು ಅಂತಂದರೆ, ಅವರ ಕೆಲಸಗಳಲ್ಲಿ ನಮ್ಮನ್ನು ಅವರು ಕರ್ಕೊಳ್ಬೇಕು ಅಂತಂದರೆ ನಾವು ಹೃದಯಪೂರ್ವಕವಾಗಿ ನಂಬಬೇಕು ಅವ್ರನ್ನ ಅವರ ಕೆಲಸಗಳಿಗೆ. ಅಂದರೆ ನಾವು ಅವರು ಏನು ಹೇಳಿದರೆ ಆ ದಾರಿಯಲ್ಲಿ ನಡಿಬೇಕು. ಆವಾಗ ಅವರು ನಮ್ಮನ್ನು ಅವರ ಕೆಲಸಕ್ಕೆ ಇದು ಮಾಡ್ಕೋತಾರೆ. ನಮ್ಮ ಸೂಕ್ಷ್ಮ ಶರೀರಗಳಲ್ಲಿ ಒಂದು ಚಿಪ್ಪನ್ನು ಅಳವಡಿಸ್ತಾರೆ. ಆಗ ನಾವು ಅವ್ರ ಜೊತೆಲಿ ಡೈರೆಕ್ಟಾಗಿ ಕನೆಕ್ಟ್ ಆಗ್ತೀವಿ ಋಷಿಗಳಿಗೆ. ಆಗ ನಮ್ಮನ್ನು ಋಷಿ ಕಾರ್ಯಕರ್ತರನ್ನಾಗಿ ಮಾಡ್ಕೋತಾರೆ ಅಂತ ಮೀನಿಂಗ್. ಯಾವುದೇ ಸಮಯದಲ್ಲಾಗಲಿ 24 ಗಂಟೆಯಲ್ಲಿ, ರಾತ್ರಿ ಹಗಲು ಇಂಥದ್ದು ಅಂತ ಏನಿಲ್ಲ ಅವ್ರಿಗೆ, ಋಷಿ ಕಾರ್ಯಕರ್ತರಿಗೆ. ಅವರು 24 ಅವರ್ಸು ಆರ್ಮಿ ಥರ ರೆಡಿಯಾಗಿರಬೇಕು. ಆ ರೀತಿ ಮೆದುಳಿನ ಕೋಶಗಳನ್ನು ಅವರು ಕರೆಕ್ಟಾಗಿ ಸೂಚನೆಗಳನ್ನು ಸ್ವೀಕರಿಸೋ ಥರ. ಯಾಕೆಂದರೆ ನಾವು ಸುಪ್ತ ಮನಸ್ಸಿನಿಂದ ಮಾಡುವಂಥ ಕೆಲಸ ಇದು. ನಮ್ಮ ಸುಪ್ತ ಮನಸ್ಸಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ, ಭೌತಿಕ ಶರೀರಕ್ಕೆ ಪಟ್ಟಿರೋದಲ್ಲ. ಹಾಗಾಗಿರೋದ್ರಿಂದ ನಾವು ಅವರ ಸೂಚನೆಗಳನ್ನು ಸ್ವೀಕರಿಸೋದಕ್ಕೆ 24 ಗಂಟೆನೂ ಸಾಧ್ಯವಾಗುವ ರೀತಿ ಮೆದುಳು ಕೋಶಗಳನ್ನು ರೆಡಿ ಮಾಡ್ಕೋಬೇಕು, ಮಾಡ್ತಾರೆ ಋಷಿಗಳು ಅಂತ ಅರ್ಥ. ಅದರ ಪರಿಣಾಮವಾಗಿ ಮೆದುಳಿನಲ್ಲಿ ಮನಃಶಕ್ತಿಗಳು ಎಚ್ಚರದಿಂದ ಇದ್ದು, ಮೆದುಳಲ್ಲಿ ರಾತ್ರಿ ಹೊತ್ತು ನಿದ್ದೆ ಹೋದಾಗಲೂ ಕೂಡ ಮನಸ್ಸಿನ ಶಕ್ತಿ ಎಚ್ಚರದಿಂದ ಇದ್ದು ಋಷಿಗಳು ಕೊಡುತ್ತಿದ್ದ ಆದೇಶಗಳನ್ನು ಆ ಕ್ಷಣದಲ್ಲೇ ಅರಿಯಲು ಸಾಧ್ಯವಾಯಿತು. ಆ ಕ್ಷಣದಲ್ಲೇ ಅದನ್ನು ಸ್ವೀಕರಿಸಿ, ಇದನ್ನು ಹೇಳಿದ್ರು ಋಷಿಗಳು ಅಂತ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಈ ರೀತಿ ಆರಿಸಿಕೊಂಡ ವ್ಯಕ್ತಿಗಳನ್ನು ಮುಂಚಿತವಾಗಿಯೇ ಒಂದು ಷರತ್ತಿಗೆ ಒಳಪಡಿಸಲಾಯಿತು. ಈ ರೀತಿ ಆರಿಸ್ಕೊಂಡವ್ರಿಗೆ ಮೊದಲೇ ಒಂದು ರೂಲ್ಸನ್ನು ಮಾಡಿದ್ರು. ಈ ಪೂರ್ವ ನಿರ್ಬಂಧದ ಪ್ರಕಾರ, ಅಂದರೆ ಈ ರೂಲ್ಸ್ನ ಪ್ರಕಾರ ಅವರು ಯಾವುದನ್ನು ತಮ್ಮ ಸ್ವಂತ ಇಚ್ಛೆಯ ಮೇಲೆ ಮಾಡತಕ್ಕದ್ದಲ್ಲ. ಅವರು ಋಷಿಗಳ ಆಜ್ಞೆಗಳನ್ನು ಜಾರಿಗೊಳಿಸಲು ಪರಿಪೂರ್ಣ ಸಾಧನ ವ್ಯಕ್ತಿಗಳಾಗಿರಬೇಕು ಅಷ್ಟೇ ಅಂತ ತಿಳಿಸ್ತಾರೆ. ಸಪ್ತ ಋಷಿಗಳ ಕೆಲಸ ಮುಖ್ಯವಾಗಿ ಏನು ಮಾಡ್ತಾರೆ ಗೊತ್ತಾ? ಸಪ್ತ ಋಷಿಗಳು ವಿಶ್ವದ ಎಲ್ಲೆಡೆಯಲ್ಲಿಯೂ, ಪ್ರಪಂಚದ ಎಲ್ಲ ಕಡೆಯೂ, ಮುಖ್ಯವಾಗಿ ವ್ಯಾಪಕವಾದ ಬ್ರಹ್ಮಾಂಡದಲ್ಲಿಯೂ ಆಗಬಹುದಾದ ಪ್ರಮುಖ ದುರ್ಘಟನೆಗಳ ಜಾಡು ಹಿಡಿದು ಅವುಗಳಿಂದ ಮಾನವ ವರ್ಗಕ್ಕೆ ಆಗಬಹುದಾದ ಅಪಘಾತಗಳನ್ನು ಮೊದಲೇ ತಿಳಿದು ಅದರ ನಿವಾರಣೆಗೆ ಸಮಂಜಸವಾದ ಉಪಾಯಗಳನ್ನು ರೂಪಿಸಿಕೊಳ್ಳುವುದು. ಅಂದರೆ ಇವಾಗ ನೀವು ಎಷ್ಟೋ ಸರ್ತಿ ಕೇಳಿರ್ತೀರ, ಚಂದ್ರನಿಗೆ ಆಗ್ಬೋದು, ಬೇರೆ ಗ್ರಹಗಳಿಗೆ ಆಗಬಹುದು, ಎಷ್ಟೊಂದು ಏನೋ ಬಂದು ಉಲ್ಕೆ ಥರದ್ದು ಹೊಡೀತು, ಅದು ಹೊಡೀತು, ಇದು ಹೊಡೀತು, ಹಂಗಾಯಿತು ಹಿಂಗಾಯಿತು ಅಂತ. ಆದರೆ ಭೂಮಿಗೆ ಬಂದು ಯಾವತ್ತೂ ಹೊಡೆದಿಲ್ಲ. ಅಂದರೆ ನಮ್ಮ ಸಪ್ತ ಋಷಿಗಳ ಕೆಲಸ ಯಾವ ಮಟ್ಟದಲ್ಲಿರುತ್ತೆ ಅನ್ನೋದು ನೀವು ತಿಳ್ಕೊಬೋದು. ಮಹರ್ಷಿ, ನಾವು ಇವ್ರ ಬಗ್ಗೆ ತಿಳ್ಕೊತಾ ಇರ್ತೀವಿ, ಪತ್ರಿಜಿಯವ್ರ ಬಗ್ಗೆನೂ ನಿಮಗೆಲ್ಲ ಗೊತ್ತಿರುತ್ತೆ. ಮಹರ್ಷಿ ಪತ್ರಿಜಿಯವರು ಕೂಡ ಸಾಕಷ್ಟು ಭೂಮಿ ಮೇಲೆ, ಇವಾಗ ಮಂಗಳೂರಲ್ಲಿ ಆಯ್ತಲ್ಲ ಸುನಾಮಿ ಥರ ಸಮುದ್ರದ್ದು, ಅದೇ ರೀತಿ ವಿಶಾಖಪಟ್ಟಣದಲ್ಲಿ ಆಗೋದನ್ನು ತಪ್ಪಿಸಿದ್ರು ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಹಾಗೆಯೇ ಋಷಿ ಕಾರ್ಯಕರ್ತರ ಕೆಲಸ ಆ ರೀತಿ ಇರುತ್ತೆ. ನಮ್ಮ ಮಹಾನ್ ಗುರುಗಳಾದ ನಮ್ಮ ಮಹರ್ಷಿಗಳಾದ ಅಮರಾವ್ರ ಥರನೇ ಇವರು ಅಂತ ಹೇಳಲಾಗುತ್ತೆ. ಸುಭಾಷ್ ಪತ್ರಿಜಿಯವರು ಗುರುಗಳು. ಸಪ್ತ ಋಷಿಗಳು ವಿಶ್ವದ ಎಲ್ಲೆಡೆಯೂ, ಅತಿ ಮುಖ್ಯವಾಗಿ ವ್ಯಾಪಕವಾದ ಬ್ರಹ್ಮಾಂಡದಲ್ಲಿಯೂ ಆಗಬಹುದಾದ ದುರ್ಘಟನೆಗಳ ಜಾಡು ಹಿಡಿದು ಅದನ್ನು ನಿವಾರಣೆ ಮಾಡೋದ್ರ ಕಡೆಗೆ ಗಮನನ ನಿವಾರಿಸ್ತಾರೆ. ಅಪಘಾತಗಳನ್ನು ಮೊದಲೇ ತಿಳಿದು ಅದರ ನಿವಾರಣೆಗೆ ಸಮಂಜಸವಾದ ಉಪಾಯಗಳನ್ನು ರೂಪಿಸಿಕೊಂಡು ಅದನ್ನು ನಿವಾರಣೆ ಮಾಡ್ತಾರೆ. ಜಗತ್ತಿನ ರಕ್ಷಣೆಯ ಸಾಧಕರಾಗಿ ಅವರು ನಿರಂತರ ಜಗತ್ತಿನ ಸ್ಥಿತಿಗತಿಗಳ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ. ಭಾರೀ ಅನಾಹುತಗಳು ಸಂಭವಿಸದಂತೆ ಎಚ್ಚರ ವಹಿಸುತ್ತಾರೆ. ಈಗ 3ನೇ ವರ್ಲ್ಡ್ ವಾರ್ ಮುಂದೂಡ್ಕೊಂಡು ಬಂದಿರೋದು ಕೂಡ ಋಷಿಗಳ ಕೆಲಸನೇ ಅಂತ ಹೇಳ್ತಾರೆ ಋಷಿಗಳು. ಹಾಗೆಯೇ ದೊಡ್ಡ ದೊಡ್ಡ ಅನಾಹುತಗಳಾಗೋದನ್ನು ಋಷಿಗಳು ಆಗಾಗ ತಪ್ಪಿಸ್ತಾ ಇರ್ತಾರೆ ಅಂತಲೂ ಹೇಳಿದ್ದಾರೆ.
ಇಡೀ ಜಗತ್ತಿನಲ್ಲಿ, ಅದರಲ್ಲೂ ನಮ್ಮ ಭರತ ಖಂಡದಲ್ಲಿ ನಾನಾ ಋಷಿವರ್ಯರು ದೀರ್ಘಕಾಲದ ಧ್ಯಾನದಲ್ಲಿ ತೊಡಗಿರುತ್ತಾರೆ. ನಮ್ಮ ಭೂಮಿಯ ಆಳದಲ್ಲಿ ಇವಾಗ ಅಮರರವರು ಹುಟ್ಟೋದಕ್ಕೆ ಮುಂಚೆ ಕಪಿಲ ಮಹರ್ಷಿಗಳು ಮಲ್ಲೇಶ್ವರಂನಲ್ಲಿರುವಂತಹ ಸಿ ವಿ ರಾಮನ್ ಮನೆ ಅವರ ಮನೆ ಕೆಳಗಡೆ 72 ಅಡಿ ಆಳದಲ್ಲಿ ಕೂತಿದ್ರು, ತಪಸ್ಸನ್ನು ಮಾಡ್ತಿದ್ರು ಅಂತ ಕೇಳ್ಪಟ್ಟಿದ್ದೀವಿ. ಅದೇ ಟೈಮಲ್ಲಿ ಅಮರ ಅವರು ಹುಟ್ಟಿದ್ದು ಅಂತ ಕೇಳ್ಪಟ್ಟಿದ್ದೀವಿ. ಆ ರೀತಿ ನಮ್ಮ ಭರತ ಭೂಮಿಯ ಆಳದಲ್ಲಿ ಗುಹೆಗಳಲ್ಲಿ ಧ್ಯಾನಗಳನ್ನು ತಪಸ್ಸುಗಳನ್ನು ಮಾಡ್ತಾ ಇದ್ದಾರೆ ಈಗಲೂ ಅಂತ ತಿಳಿಸ್ತಾರೆ. ಬಹು ವರ್ಷಗಳವರೆಗೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಲೀನರಾಗಿರುತ್ತಾರೆ. ಈ ರೀತಿಯಾದ ಧ್ಯಾನದ ಬಗ್ಗೆಯೂ ಸಮಾಧಿ ಸ್ಥಿತಿಯ ಬಗ್ಗೆಯೂ ಅವರು ಯಾವ ಕಾಲದಲ್ಲಿ ಮತ್ತು ಯಾವ ಸ್ಥಳದಲ್ಲಿ ಇದರಲ್ಲಿ ತೊಡಗಿರುತ್ತಾರೆ ಎಂಬ ಬಗ್ಗೆ ಋಷಿಗಳಿಗೆ ಮಾಹಿತಿಗಳನ್ನು ಒದಗಿಸಲಾಗುವುದು. ಅವ್ರ ಹತ್ರ ಋಷಿಗಳ ಹತ್ರ ಒಂದು ಕಂಪ್ಯೂಟರ್ ಥರ, ಅಂದರೆ ಒಂದು ಲ್ಯಾಪ್ಟಾಪ್ ಥರ ಇರುತ್ತಂತೆ. ಅದರಲ್ಲಿ ಅವರು ಯಾವಾಗ ಎಲ್ಲಿ ಅವರು ಧ್ಯಾನಕ್ಕೆ ಕೂತ್ಕೋತಾರೆ ತಪಸ್ಸಿಗೆ, ಮತ್ತು ಯಾವಾಗ ಆ ತಪಸ್ಸು ಮುಗಿಯುತ್ತೆ ಅವ್ರನ್ನ ಹೋಗಿ ಎಚ್ಚರಿಸೋದಕ್ಕೆ ಒಬ್ಬರು ಋಷಿ ಕಾರ್ಯಕರ್ತರನ್ನು ನಿಯೋಜಿಸ್ತಾರೆ. ಅದು ಅಲಾರಮ್ ಥರ ಬಡ್ಕೊಳತ್ತಂತೆ, ಸೌಂಡ್ ಮಾಡುತ್ತಂತೆ ಆ ಲ್ಯಾಪ್ಟಾಪು. ಇವ್ರದ್ದು ಋಷಿ ತಪಸ್ಸು ಮುಗ್ದಿದೆ, ಹೋಗಿ ಅವ್ರನ್ನ ಎಚ್ಚರಿಸಿ ಅಂತ. ಆ ಟೈಮ್ಗೆ ಹೋಗಿ ಅವರು ಎಚ್ಚರಿಸ್ತಾರಂತೆ. ಈ ಮಾಹಿತಿಯ ಮೇಲೆ ಸಪ್ತ ಋಷಿಗಳು ಅವರು ಯಾವಾಗ ಧ್ಯಾನದಿಂದಾಗಲಿ ತಪಸ್ಸಿನಿಂದಾಗಲಿ ಎಚ್ಚರವಾಗಬೇಕು ಎಂಬುದನ್ನು ನಿರ್ಧರಿಸಿ ಅವರಲ್ಲೊಬ್ಬರಿಗೂ ಸೂಕ್ತ ಆದೇಶವನ್ನು ನೀಡುತ್ತಾರೆ. ಅವರಲ್ಲೊಬ್ಬರಿಗೆ ಅಂದರೆ ಋಷಿ ಕಾರ್ಯಕರ್ತರಿಗೆ ಆ ಕೆಲಸನ ನಿಯೋಜಿಸ್ತಾರೆ. ಮುಕ್ಕಾಲು ಪಾಲು ಈ ಜವಾಬ್ದಾರಿಯ ಕಾರ್ಯವನ್ನು ಸಾಧಾರಣವಾಗಿ ಸಪ್ತಋಷಿಗಳೇ ಮಾಡ್ತಾರಂತೆ. ಅನಿವಾರ್ಯವಾದಾಗ ಮಾತ್ರ, ಅಂದರೆ ಅಕಸ್ಮಾತಾಗಿ ಅವರು ತಮ್ಮ ಕಾರ್ಯಕರ್ತರಿಗೆ ಈ ಜವಾಬ್ದಾರಿಯನ್ನು ವಹಿಸ್ಕೊಡ್ತಾರಂತೆ, ಋಷಿಗಳನ್ನು ತಪಸ್ಸಲ್ಲಿರೋರನ್ನ ಎಚ್ಚರಿಸೋದು. ಅನಸೂಯಾದೇವಿ ಸಹಿತವಾದ ಅತ್ರಿ ಮಹರ್ಷಿಗಳು ಪ್ರಸ್ತುತ ಋಷಿ ಮಂಡಲಿಯ ಅಧ್ಯಕ್ಷರಾಗಿದ್ದರು. ಕಾಲಕಾಲಕ್ಕೆ ಅಗತ್ಯವಾದ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಈಗಿನ ಪ್ರೆಸೆಂಟ್ ಯುಗದಲ್ಲಿ ಅತ್ರಿ ಮಹರ್ಷಿಗಳು ಪ್ರಮುಖ ವ್ಯಕ್ತಿಗಳಾಗಿ ಕೆಲಸ ಮಾಡ್ತಿದ್ದಾರೆ, ಪ್ರಮುಖ ಮಹರ್ಷಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಋಷಿ ಮಂಡಲಿಗೆ ಅಂತ ತಿಳಿಸ್ತಾರೆ. ಕಾರ್ಯಕರ್ತರ ಸೇವಾವಧಿ 60 ವರ್ಷಗಳು, ಅಂದರೆ ಪ್ರಭವ ಸಂವತ್ಸರದಿಂದ ಪ್ರಾರಂಭವಾಗಿ ಅಕ್ಷಯ ವರ್ಷದವರೆಗೆ ಇರುತ್ತದೆ. ಹೀಗೆ ಒಂದು ಗುಂಪಿನ ಸೇವಾವಧಿಯು 60 ವರ್ಷಗಳು ಪೂರೈಸಿದ ಮೇಲೆ ಉತ್ತರಾರ್ಧಗೋಳದ ದೇವಯಾನಿ ನಕ್ಷತ್ರ ಪುಂಜದಲ್ಲಿನ ಒಂದು ಲೋಕದಲ್ಲಿ ಸನಕ ಕಾರ್ಯ ನಿರ್ವಹಿಸುತ್ತಿದ್ದ ಒಂದು ಹೊಸ ತಂಡವು ಇಲ್ಲಿನ ಕಾರ್ಯನಿರ್ವಹಣೆಯ ಜವಾಬ್ದಾರಿಯನ್ನು ಸ್ವೀಕರಿಸುವುದು. ಮುಂದೆ ನೆಕ್ಸ್ಟ್ ಬರುತ್ತಲ್ಲ, ಆವಾಗ ಒಂದು ಲೋಕದಲ್ಲಿ, ಇವಾಗ ಒಂದು ನಕ್ಷತ್ರ ಪುಂಜದಲ್ಲಿನ ಒಂದು ಲೋಕದಲ್ಲಿ ಸನಂದನ ಮಹರ್ಷಿಗಳಿದಾರಲ್ಲ, ಅವರ ಈ ಗ್ರೂಪು ಈ ಕೆಲಸನ ನಿರ್ವಹಣೆ ಮಾಡುತ್ತೆ ನೆಕ್ಸ್ಟ್ ಬರೋದು ಅಂತ ಹೇಳ್ತಾರೆ. ಕೆಲವು ಸಲ ಈ ಋಷಿಗಳು ನಿಯೋಜಿಸಿದ ಕಾರ್ಯವು ಬಹಳ ದಿನಗಳು ಹಿಡಿಯುವುದಾದರೆ, ಇವಾಗ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, 60 ವರ್ಷದಲ್ಲಿ ನಾವು ಇದಿಷ್ಟು ಸಾಧನೆ ಮಾಡಬೇಕು, ಅಥವಾ ಹೊಸದಾಗೇನೋ ಒಂದು ಆಪತ್ತು ಬಂತು, ಅದಕ್ಕೆ ಅದನ್ನು ಕ್ಲಿಯರ್ ಮಾಡೋ ತನಕ ಇವ್ರು ಹೋಗೋಗಿಲ್ಲ ಅಂತೇನೋ ಒಂದು ರೂಲ್ಸ್ ಇದ್ದರೆ, ಹಾಗೇನಾದರೂ ಆದರೆ ಆ ಸಮಯದಲ್ಲಿ ಕಾರ್ಯಕರ್ತರು ತಮ್ಮ ಭೌತ ಶರೀರವನ್ನು ಒಂದು ಕೊಠಡಿಯಲ್ಲಿಟ್ಟು ಭದ್ರವಾಗಿ ಬೀಗ ಹಾಕಿ ರಕ್ಷಿಸುತ್ತಿದ್ದು, ಕೈಗೊಂಡ ಕಾರ್ಯ ಮುಗಿದ ಮೇಲೆ ಪುನಃ ಆ ಭೌತ ಶರೀರವನ್ನು ಪ್ರವೇಶಿಸುತ್ತಾರೆ. ಇದು ಒಂದು ಸರ್ತಿಗಲ್ಲ, ಅಮರ ಅವರು ಈ ಕೆಲಸವನ್ನು ಸುಮಾರು ಸರ್ತಿ ಮಾಡ್ತಾಯಿದ್ರು. ಅದಕ್ಕೆ ಅವರ ಧರ್ಮಪತ್ನಿಯಾದಂತಹ ಸುಶೀಲಾಬಾಯಿಯವರು ಸಾಕಷ್ಟು ಅವ್ರಿಗೆ ಸಪೋರ್ಟನ್ನು ಮಾಡ್ತಿದ್ರು. ಅವರ ದೇಹವನ್ನು ಕಾಯೋದಾಗಲಿ ಇದಾಗಲಿ ಮಾಡ್ತಿದ್ರು, ಕಾವಲಿದ್ದು ಹುಷಾರಾಗಿ ನೋಡ್ಕೋತಾ ಇದ್ರು. ಋಷಿ ಕಾರ್ಯಗಳಿಗೋಸ್ಕರ ಅವರು ರಾತ್ರಿ ಹೊತ್ತು ದೇಹದಿಂದ ಹೊರಗೆ ಬಂದು, ಅಂದರೆ ಆಸ್ಟ್ರಲ್ ಟ್ರಾವೆಲ್ ಮಾಡಿ ಹಿಮಾಲಯಕ್ಕೆ ಹೋಗಿ ವರದಿಗಳನ್ನು ಒಪ್ಪಿಸಿ ಆ ಕೆಲಸನ ಪೂರೈಸೋ ತನಕ ಆ ಕೆಲಸನ ಇವರು ಬಾಡಿನ ನೋಡ್ಕೋತಾ ಇದ್ರು. ಆ ರೀತಿ ಯಾವುದೇ ಕಾರ್ಯಕರ್ತನು ಋಷಿಗಳ ಆದೇಶವನ್ನು ಸಮಂಜಸವಾಗಿ ನಿರ್ವಹಿಸದಿದ್ದರೆ ಅವನನ್ನು ಅನರ್ಹನೆಂದು ಘೋಷಿಸಿ ಅವನನ್ನು ನಿವೃತ್ತಿಗೊಳಿಸಲಾಗುವುದು.
ಅಂದರೆ ಯಾವಾಗ ಋಷಿಗಳು ವಿಶ್ವಾಮಿತ್ರ ಮಹರ್ಷಿಗಳು ಋಷಿಗಳು ಅವರೆಲ್ಲನೂ ಹೇಳಿರೋಂಥ ಕೆಲಸ ಮಾಡಲ್ಲ ಅಂಥವರನ್ನು ಆ ಋಷಿ ಕಾರ್ಯಕರ್ತರ ಕೆಲಸದಿಂದ ಅವರ ಸೂಕ್ಷ್ಮ ಶರೀರದಲ್ಲಿ ಅಳವಡಿಸಿರುವಂಥ ಆ ಸೂಕ್ಷ್ಮವಾದ ಯಂತ್ರಗಳನ್ನು ತಗೊಂಡ್ಬಿಟ್ಟು ಅವ್ರನ್ನ ವಾಪಸ್ಸು ಬಿಟ್ಬಿಡ್ತಾರೆ. ಆ ರೀತಿ ಅಂದರೆ ಅವರಿಂದ ಏನು ಕೆಲಸನ ಮಾಡ್ಸೋಕ್ಕೆ ಹೋಗಲ್ಲ, ಅವ್ರಿಗೇನು ಶಕ್ತಿ ಉಳ್ಕೊಳ್ಳಲ್ಲ ಅಂತ ಅರ್ಥ. ಅದಕ್ಕೆ ಎಕ್ಸಾಂಪಲ್ಲಾಗಿ ಕೃಷ್ಣಾನಂದ ಗುರೂಜಿಯವರು ಗಂಗಾ ಅನ್ನೋರ ಬಗ್ಗೆ ಹೇಳ್ತಾರೆ. ಅವ್ರು ಇದರಲ್ಲಿ ಆಕೆಗಾಗೆ ತುಂಬ ಶಕ್ತಿ ಇತ್ತು, ಆದರೆ ಆಕೆ ಬರ್ತಾ ಆಕೆ ನಡವಳಿಕೆಯಲ್ಲಿ ಇದರಲ್ಲಿ ಚೇಂಜಸ್ ಆಗಿರೋದ್ರಿಂದ ಋಷಿಗಳು ಅವಳನ್ನು ಋಷಿ ಕಾರ್ಯದಿಂದ ಹೊರಗಾಕಿದ್ರು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಕಾರ್ಯಕರ್ತನ ಜೀವಿತ ಪರಿಪೂರ್ಣ ತ್ಯಾಗಮಯ ಅಲ್ಲದೆ ಋಷಿಗಳಿಗೆ ಶರಣಾರ್ಥಿಯಾಗಿ ಅರ್ಪಿತವಾಗಿರಬೇಕು. ಈ ರೀತಿಯಾದ ಕಾರ್ಯಕರ್ತನು ಪ್ರತಿ ಜನ್ಮದಲ್ಲಿಯೂ ಕಾರ್ಯಕರ್ತನಾಗಿಯೇ ಇರುತ್ತಾನೆ. ಪ್ರಸ್ತುತ ಕಾರ್ಯಕರ್ತರ ತಂಡವು ಸುಮಾರು 2 ದಶಕೋಟಿ ವರ್ಷಗಳಿಂದ ಜನತೆಯ ಸೇವೆಯಲ್ಲಿ ತೊಡಗಿದೆ. ಅಂದರೆ ಇವರೆಲ್ಲ ಒಂದು ಸರ್ತಿ ಏನು ಹುಟ್ಟಿಲ್ಲ. ನಾವು ಈ ಭೂಮಿಗೆ ಆತ್ಮಗಳಾಗಿ ಜಲದಲ್ಲಿ ಹುಟ್ಟಿ ಯಾವಾಗ ಮನುಷ್ಯನಲ್ಲಿ ಸೇರಿ ಹುಟ್ಟಿದ್ದೀವಿ ಆಗ್ಲಿಂದಲೂ ಇದ್ದಾರೆ, ಕೆಲಸ ಮಾಡ್ತಾನೆ ಇದ್ದಾರೆ ಅಂತ ತಿಳಿಸ್ತಾರೆ. ಋಷಿಗಳ ಆದೇಶವನ್ನು ಸ್ವಲ್ಪವೂ ತಪ್ಪದೇ ಪೂರೈಸಿದೆ. ಇನ್ನು 2 ದಶಕೋಟಿ ಸಂವತ್ಸರಗಳು ಅಂದರೆ ಭೂಲೋಕದ ನಾಶವಾಗುವವರೆಗೂ ಮಾನವ ಸೇವೆಯಲ್ಲಿ ತೊಡಗಿರುತ್ತದೆ. ಋಷಿಗಳ ಕೆಲಸ ಆ ರೀತಿ ಇರುತ್ತೆ ಅಂತ. ಬೆಂಗಳೂರು ನಗರದ ಅಂಬರೀಷ ವರ್ಮಾ ಅವರು ಋಷಿಗಳಿಂದ ಆರಿಸಲ್ಪಟ್ಟ ಅಂತಹ ಒಬ್ಬ ಕಾರ್ಯಕರ್ತರಾಗಿದ್ದರು ಅಂತ ತಿಳಿಸ್ತಾರೆ. ಅವರಿಗೆ ಇನ್ನೂ 12 ವರ್ಷ ವಯಸ್ಸಿದ್ದಾಗಲೇ, ಅಂದರೆ ಪುಟ್ಟ ಹುಡುಗ, ಅವರಿಗೆ ದೇಹದ ಒಂದು ಭಾಗದಲ್ಲಿ ಆಪ್ರೇಷನ್ ಆಗಬೇಕಾಗಿದ್ದಿತ್ತು. ಅಂದರೆ ಟಾನ್ಸಿಲ್ಸ್ ಆಗಿತ್ತು ಅಂತ ಹೇಳ್ತಾರೆ, ಗಂಟ್ಲು. ಟಾನ್ಸಿಲ್ಸ್ ಆಪ್ರೇಷನ್ಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು ಅಂತ ಹೇಳ್ತಾ ಇರ್ತಾರೆ. ಪ್ರಜ್ಞೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲು ಸಾಧಕವಾದ ಅನಸ್ತೇಷಿಯಾವನ್ನು ಅರವಳಿಕೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದರಿಂದ ಅವರು ದೀರ್ಘಕಾಲದವರೆಗೆ ಪ್ರಾಜ್ಞಾರಹಿತರಾಗಿರಬೇಕಾಯಿತು. ಅಂದರೆ ಪ್ರಜ್ಞೆಯನ್ನು ಕಳ್ಕೋತಾರೆ. ಪುನಃ ಪ್ರಜ್ಞೆ ಪಡೆಯಲು 4 ಗಂಟೆಗಳಷ್ಟು ಸುದೀರ್ಘ ಕಾಲ ಬೇಕಾಯ್ತಂತೆ. ಆ ಅವಧಿಯಲ್ಲಿ ಅಂಬರೀಷರು ತಮ್ಮ ಸೂಕ್ಷ್ಮ ದೇಹವನ್ನು ಹೊರತಂದು, ಆ ಅವಧಿಯಲ್ಲಿ ಅವರು ತಮ್ಮ ದೇಹದಿಂದ ಹೊರಗಡೆ ಬಂದು ತನ್ಮೂಲಕ ತಮ್ಮ ಭೌತ ದೇಹವನ್ನು ತಾವೇ ನೋಡ್ಕೋತಾರೆ. ತಮ್ಮ ದೇಹವನ್ನು ಆಪರೇಷನ್ ಟೇಬಲ್ ಮೇಲೆ ಮಲಗಿಸಿರೋದನ್ನು ತಾವೇ ಕಂಡರು. ಆಗ ಅವರು ಚಂದ್ರಲೋಕದಿಂದ ಹೊರಬರುತ್ತಿದೆ ಎಂದು ಭಾವಿಸಿದ್ದ ಒಂದು ಅದ್ಭುತವಾದ ಗಾನವನ್ನು ಕೇಳಿ ಆ ಕಡೆ ಓಡಿದರು. ಅಂದರೆ ಆಕಾಶದಿಂದ ಅವ್ರಿಗೆ ಒಂದು ಸುಮಧುರವಾದ ಗಾನ ಕೇಳಿಸ್ತಾ ಇತ್ತು, ಹಾಡು. ಅದನ್ನು ಹಿಂಬಾಲಿಸ್ಕೊಂಡು ಹೋದರು. ಆದರೆ ಅಲ್ಲೆಲ್ಲಿಯೂ ಅದರ ಸೂಚನೆ ಕಂಡು ಬರದಿರಲು ಶುಕ್ರ ಹಾಗೂ ಬುಧ ಗ್ರಹಗಳನ್ನು ಹಾದು ಸೂರ್ಯನ ಕಡೆಗೆ ಹೋದರು. ಅವರು 27,000 ಮೈಲಿಗಳಷ್ಟು ದಟ್ಟವಾಗಿ ಹರಡಿದ್ದ ಮತ್ತು 16 ದಶಲಕ್ಷ ಸೆಂಟಿಗ್ರೇಡ್ ಉಷ್ಣದಿಂದ ಕೂಡಿದ್ದ ಸೂರ್ಯ ಬಿಂಬವನ್ನು ಪ್ರವೇಶಿಸಿದರು. ಆತ್ಮನಿಗೆ ಅವನು ಬೆಂಕಿಯಲ್ಲಿ ಸುಡಲ್ಲ, ಅವನು ಸರ್ವವ್ಯಾಪಿ, ಸರ್ವಂತರ್ಯಾಮಿ, ಸರ್ವಶಕ್ತ, ದೇವರಷ್ಟೇ ಪವರ್ ಇರೋನು ಅಂತ ನಾವೆಲ್ಲ ಕೇಳಿದ್ದೀವಿ. ಆ ಸೂರ್ಯನ ಬಿಸಿ ಕೂಡ ಆತ್ಮನಿಗೆ ಏನು ಮಾಡಲ್ಲ. ಅದರ ಜೊತೆಗೆ ದೇವರ ಥರ ಆತ್ಮ ಇವರು ಅಲ್ವಾ, ನಮ್ಮ ಅಮರ ಅವರು. ಅದಕ್ಕೆ ಅವ್ರಿಗೇನು ಮಾಡಲಿಲ್ಲ, ಆ ಬಿಂಬವನ್ನು ಪ್ರವೇಶಿಸಿದರು. ಅದರೊಳಗೆ ನಮ್ಮ ತರಹದ್ದೇ ಆದ ಒಂದು ಲೋಕವನ್ನು ವೀಕ್ಷಿಸಿದರು. ಸೂರ್ಯ ಲೋಕದೊಳಗಡೆ ಎಂಟ್ರಿ ಆದ್ರಂತೆ ಅದರೊಳಗಡೆ ನಮ್ಮ ಭೂಮಿ ಥರದ್ದೇ ಒಂದು ಲೋಕ ಇತ್ತು. ಆ ಭೂಲೋಕದ ಸುತ್ತಲೂ ಆಕಾಶದಂತಲೇ ಇದ್ದ ಏನೋ ಒಂದು ಸುತ್ತುವರೆದಿತ್ತು, ಆಕಾಶದ ಥರನೇ ಇತ್ತು ಅಂತ ತಿಳಿಸ್ತಾರೆ. ಅಲ್ಲಿ ಸೂರ್ಯನ ಕಿರಣಗಳು ನಿರಂತರ ಬೆಳಕನ್ನು ಹೊರಸೂಸುತ್ತಿರುವುದರಿಂದ ರಾತ್ರಿ ಎನ್ನುವುದು ಇರಲಿಲ್ಲ. ಯಾವಾಗಲೂ ಅಲ್ಲಿದ್ದುದು ಹಗಲು ಮಾತ್ರ. ಅಮರರವರು ಅಲ್ಲಿ ಮಧ್ಯಭಾಗದಲ್ಲಿ ಒಂದು ನಗರವನ್ನು, ಅದರಲ್ಲಿ ಒಂದು ವೈಭವೋಪೇತವಾದ ಅರಮನೆಯನ್ನು ನೋಡಿದ್ರು. ಅವರು ಅದನ್ನು ಪ್ರವೇಶಿಸಿದರು. ಮಧ್ಯದಲ್ಲಿ ವಿಶಾಲವಾಗಿದ್ದ ಒಂದು ನಡುಮನೆಯಲ್ಲಿ ವಿರಾಜಮಾನರಾಗಿ ಒಂದು ಪಕ್ಕದಲ್ಲಿ ಛಾಯಾದೇವಿಯೊಂದಿಗೂ
ಇನ್ನೊಂದು ಪಕ್ಕದಲ್ಲಿ ಸಂಜ್ಞಾದೇವಿಯೊಂದಿಗೂ ಆಸನರಾಗಿದ್ದ ಸೂರ್ಯದೇವನನ್ನು ವೀಕ್ಷಿಸಿದರು. ಅಷ್ಟದಿಕ್ಪಾಲಕರು ಮತ್ತು ಮಹರ್ಷಿಗಳು ಅವರನ್ನು ಸುತ್ತುವರಿದು ನಿಂತಿದ್ದರು. ಅನಂತರ ಅಂಬರೀಷವರ್ಮರವರು ನೇರವಾಗಿ ಹೋಗಿ ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ಪಾದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸಿದರು. ಮೇಲಕ್ಕೆ ಏಳುತ್ತಿರುವಂತೆಯೇ ಯಾರೋ ಅವರ ಹೆಗಲಿನ ಮೇಲೆ ತಮ್ಮ ತೋಳನ್ನು ಇಟ್ಟಂತೆ ಕಂಡರು. ಹಿಂತಿರುಗಿ ನೋಡಿದಾಗ ಆ ರೀತಿ ತೋಳನ್ನು ತನ್ನ ಹೆಗಲಿಗೆ ಹಾಕಿದ ವ್ಯಕ್ತಿ ತನ್ನ ಹಿಂದಿನ ಜನ್ಮಗಳಲ್ಲಿ ಯಾವಾಗಲೂ ಒಬ್ಬ ಮಿತ್ರನಾಗಿದ್ದನೆಂಬುದರ ಅರಿವಾಯಿತು. ಅನಂತರ ಅಲ್ಲಿ ಅನೇಕ ಗುಡಾರಗಳಿಂದ ಕೂಡಿದ್ದ ಒಂದು ಭಾರೀ ಬಿಡಾರವನ್ನು ಕಂಡರು. ಅಲ್ಲಿಗೆ ಅವರನ್ನು ಕರೆದುಕೊಂಡು ಹೋದಾಗ ಅಲ್ಲಿ ಸಪ್ತಋಷಿಗಳ ಜೊತೆಗೆ ದೂರದಲ್ಲಿ ನಿಂತಿದ್ದ ಬಹು ಎತ್ತರವಾಗಿ ಶೋಭಿಸುತ್ತಿದ್ದ ಇನ್ನೊಬ್ಬ ಋಷಿಯನ್ನು ಕಂಡರು. ಆ ರೀತಿಯಾಗಿ ಎತ್ತರವಾಗಿದ್ದ ಋಷಿಗಳು ಅಂಬರೀಷವರ್ಮ ಅವರನ್ನು ಏಕೆ ಇಲ್ಲಿಗೆ ಬಂದದ್ದು, ಹಿಂತಿರುಗಿ ನಿನ್ನ ಲೋಕಕ್ಕೆ ಹೋಗು ಎಂದು ಆದೇಶವನ್ನು ಕೊಟ್ಟರು. ಆ ವೇಳೆಗೆ ಆ ಮಹರ್ಷಿಗಳೇ ವಿಶ್ವಾಮಿತ್ರ ಮಹರ್ಷಿಗಳು ಎಂದು ನನಗೆ ಅರಿವಾಯಿತು. ಅದಕ್ಕೆ ಅಂಬರೀಷರು ತಮಗೆ ಇಲ್ಲೇ ಇರಲು ಇಷ್ಟವಾಗುತ್ತಿದೆ ಎಂದು ತಾವು ಅವರ ಆದೇಶದಂತೆ ತಮ್ಮ ಲೋಕಕ್ಕೆ ಹಿಂತಿರುಗುವುದು ಇಷ್ಟವಿಲ್ಲವೆಂದು ತಿಳಿಸಿದರು. ಅಗತ್ಯವಾದರೆ ಮಹರ್ಷಿಗಳು ತಮ್ಮ ಬಳಿಗೆ ಆಗಾಗ್ಗೆ ಆಗಮಿಸಿ ತಮಗೆ ದರ್ಶನ ಭಾಗ್ಯ ಕರುಣಿಸುತ್ತಾರೆಂಬುದು ಹೇಳಿದರು. ಆವಾಗ ಮಹರ್ಷಿಗಳಾದಂತಹ ವಿಶ್ವಾಮಿತ್ರ ಮಹರ್ಷಿಗಳು, ನಾನು ಆಗಾಗ ಬಂದು ನಿನ್ನ ಭೇಟಿಯಾಗ್ತೀನಿ, ನಾನು ನಿನ್ನ ಹತ್ರಕ್ಕೇ ಬರ್ತೀನಿ, ಆಗಾಗ ನೀನು ಇವಾಗ ಆರಾಮವಾಗಿ ಭೂಮಿಯಲ್ಲಿ ಹೋಗು, ವಾಪಸ್ಸು ನಿನ್ನ ದೇಹದಲ್ಲಿ ಸೇರ್ಕೋ ಅಂತ ಹೇಳ್ತಾರೆ. ನಿನ್ನಿಂದ ಭೂಮಿಗೆ ಸಾಕಷ್ಟು ಒಳ್ಳೆಯದಾಗೋದಿದೆ ಅಂತ ಹೇಳ್ತಾರೆ. ಆ ಮಹರ್ಷಿಗಳು ಅದಕ್ಕೆ ಒಪ್ಪಿ ಇತ್ತರು ಮತ್ತು ಅಂಬರೀಷರನ್ನು ಹರಸಿದರು. ಅಂದರೆ ಅಂಬರೀಷವರ್ಮರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸಿದರು. ಅಂಬರೀಷರು ಮತ್ತು ಭೂಲೋಕಕ್ಕೆ ಹಿಂತಿರುಗಿ ಅದೇ ಆಪರೇಷನ್ ಟೇಬಲ್ ಮೇಲೆ ಮೊದಲಿನಂತೆಯೇ ಪ್ರಜ್ಞಾಹೀನರಾಗಿ ಬಂದು ಮಲಗಿದರು. ಅನಂತರದ ದಿನಗಳಲ್ಲಿ ಅಂಬರೀಷರು ಸೂರ್ಯಲೋಕದಿಂದ ವಿಶ್ವಾಮಿತ್ರರ ಆಗಮನಕ್ಕಾಗಿ ಕಾಯುತ್ತಿದ್ದರು. ಒಂದು ಪೌರ್ಣಮಿಯ ರಾತ್ರಿ ಅಂಬರೀಷರು ಚಂದ್ರನಿಗೆ ಅಭಿಮುಖವಾಗಿ ಮಂಚದ ಮೇಲೆ ಮಲಗಿದ್ದರು. ಕಿಟಕಿಯ ಮುಖಾಂತರ ಒಂದು ಕೆಂಪು ಬಣ್ಣದ ಚೆಂಡಿನ ಆಕಾರದ್ದೇನೋ ಬಂದು ತನ್ನ ಕೊಠಡಿಗೆ ತೂರಿ ಬಂದಂತೆ ಭಾಸವಾಯಿತು. ಆ ಬೆಳಕಿನ ಉಂಡೆಯು ಅವರ ಮುಂದೆ ನಿಂತು ಹೀಗೆ ಹೇಳಿತು, ನಾನು ನಿನಗೆ ಕೊಟ್ಟ ಮಾತಿನಂತೆ ಇಗೋ ನೋಡು, ನಾನು ಬಂದಿದ್ದೇನೆ, ನನ್ನನ್ನು ಕಾಣಲು ಸಿದ್ಧನಾಗು ಎಂದು ಹೇಳಿತು. ಎಂದು ವಿಶ್ವಾಮಿತ್ರ ಮಹರ್ಷಿಗಳು ಹೇಳುತ್ತಿದ್ದಂತೆಯೇ ಸ್ವರೂಪ ತಳೆದು ನಿಂತರು. ಅವರು 72 ಅಡಿ ನೀಳವಾಗಿದ್ದರು. 12 ವರ್ಷ ವಯಸ್ಸಿನ ಬಾಲಕ ಅಂಬರೀಷನು ಅವರನ್ನು ಕಂಡು ಗಾಬರಿಗೊಂಡನು. ವಿಶ್ವಾಮಿತ್ರ ಮಹರ್ಷಿಗಳು ತಮ್ಮ ದೇಹವನ್ನು ಸಾಮಾನ್ಯ ಮಾನವರ ಎತ್ತರಕ್ಕೆ ಇಳಿಸಿಕೊಂಡು ಅಲ್ಲೇ ಇದ್ದ ಕುರ್ಚಿಯನ್ನು ಅಲಂಕರಿಸಿದರು. ಅಂದರೆ ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಅಮರರವರ ಮುಂದೆ ಕುರ್ಚಿಯ ಮೇಲೆ ಕೂತ್ಕೊಂಡ್ರು. ಈ ರೀತಿಯಾಗಿ ವಿಶ್ವಾಮಿತ್ರ ಮಹರ್ಷಿಗಳು ಅಲ್ಲಿಗೆ ಬಂದು ಅಂಬರೀಷ ವರ್ಮರನ್ನು ತಾರಾಪಥದಲ್ಲಿ ಒಯ್ದು ಅವರಿಗೆ ತರಬೇತಿ ಕೊಡಲಾರಂಭಿಸಿದರು. ಕೊನೆಗೆ ಒಂದು ದಿನ ಅವರನ್ನು ಗೌರೀಶಂಕರ ಶಿಖರಕ್ಕೆ ಕರೆದೊಯ್ದರು. ಗೌರೀಶಂಕರದ ತುದಿಯಲ್ಲಿ ನಿಂತು ಅಮರರವರಿಗೆ ಚಂದ್ರನನ್ನು ತೋರಿಸುತ್ತಾ, ನೀನು ಈ ಚಂದ್ರನ ಬಳಿಗೆ ಹೋಗಿ ಪುನಃ ಹಿಂತಿರುಗಿ ಬರಬಲ್ಲೆಯಾ ಎಂದು ಕೇಳಿದರು. ಹಾಗಂದದ್ದಕ್ಕೆ ತಡ ಅಂಬರೀಷರು ಚಂದ್ರಬಿಂಬಕ್ಕೆ ನೆಗೆದು ಅಲ್ಲಿಂದ ಪುನಃ ಕ್ಷಣ ಮಾತ್ರದಲ್ಲಿ ಮೊದಲಿನ ಜಾಗಕ್ಕೆ ಬಂದರು. ನಂತರ ಮಹರ್ಷಿ ವಿಶ್ವಾಮಿತ್ರರು ಕೈಲಾಸ ಪರ್ವತದ ಒಂದು ಗುಹೆಗೆ ಕರೆದುಕೊಂಡು ಹೋದರು. ಅಲ್ಲಿ ಉಪಸ್ಥಿತರಾಗಿದ್ದ ಸಪ್ತ ಋಷಿಗಳಿಗೆ ಮಹರ್ಷಿ ಅಮರರವರನ್ನು ಪರಿಚಯ ಮಾಡಿಕೊಟ್ಟು,
ಈಗೋ ಇವನು ನಮ್ಮ ಒಬ್ಬ ನೂತನ ಕಾರ್ಯಕರ್ತ, ಇವನನ್ನು ನಾನು ಆರಿಸಿ ಕರೆತಂದಿದ್ದೇನೆ ಎಂದು ಹೇಳಿದರು ವಿಶ್ವಾಮಿತ್ರ ಮಹರ್ಷಿಗಳು. ತಾರಾಪಥಗಳಲ್ಲೂ ಅಷ್ಟೇ, ಆಕಾಶದಲ್ಲಿ ಅಲ್ಲಿ ಕರ್ಕೊಂಡೋಗಿ ಇವ್ರಿಗೆ ವಿದ್ಯೆಯನ್ನು ಕಲಿಸ್ತಾ ಇದ್ರು ಇವರು ವಿಶ್ವಾಮಿತ್ರ ಮಹರ್ಷಿಗಳು. ಸಾಕಷ್ಟು ವಿದ್ಯೆಯನ್ನು ಅಂಬರೀಷ್ ವರ್ಮರಿಗೆ ವಿಶ್ವಾಮಿತ್ರ ಮಹರ್ಷಿಗಳು ಕಲಿಸಿದ್ರು ಅಂತ ಹೇಳಲಾಗುತ್ತೆ. ಧನ್ಯವಾದಗಳು.